ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ತೀವ್ರ ಕೋಲಾಹಲ ಸೃಷ್ಟಿಸಿರೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ತಂಡದ ಕರಾಳ ಕಾಂಡ ಮುಂದುವರೆದಿದೆ. ತನಿಖೆಯಲ್ಲಿ ಹಲವು ಬೆಚ್ಚಿ ಬೀಳಿಸೋ ಸ್ಫೋಟಕ ಅಂಶಗಳು ಬಯಲಾಗಿವೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿ ಜೂನ್ 8ರ ಮಧ್ಯರಾತ್ರಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ನಂತರ ದರ್ಶನ್ ಸಹಚರರು ಹಲ್ಲೆ ಮಾಡಿದ್ರು. ಬಳಿಕ ಶೆಡ್ಗೆ ದರ್ಶನ್ ಬರೋಕು ಮುನ್ನ ರೇಣುಕಾಸ್ವಾಮಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಆತನ ಮೈ ಮೇಲೆ 32ಕ್ಕೂ ಅಧಿಕ ಹಲ್ಲೆಯ ಗುರುತುಗಳಿದ್ದು ಮರ್ಮಾಂಗ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ರಕ್ತ ಹೊರಬಂದಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿದೆ. ಈ ಕೇಸ್ನಲ್ಲಿ ಅನೇಕರ ಹೆಸರುಗಳು ಕೂಡ ತಳುಕು ಹಾಕೊಳ್ತಾ ಇವೆ. ಇದೀಗ ಆರೋಪಿ ಪ್ರದೋಷ್ ಆಪ್ತ ಕಾರ್ತಿಕ್ ಪುರೋಹಿತ್, ನಿರ್ದೇಶಕ ಮಿಲನ ಪ್ರಕಾಶ್ ಅವರನ್ನ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಜುಲೈ 5ನೇ ತಾರೀಕು 1.5 ಗಂಟೆ ಕಾಲ ಮಿಲನ ಪ್ರಕಾಶ್ ಅವರನ್ನ ದರ್ಶನ್ ಜೊತೆಗಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ರು. ಆದರೆ ದಾಖಲೆಗಳ ಸಮೇತ ಮತ್ತೆ ಶನಿವಾರ ಕೂಡ ವಿಚಾರಣೆಯನ್ನ ನಡೆಸಲಾಗಿದೆ. ಇನ್ನು ಈ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಆರೋಪಿ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹಾಗೂ ದರ್ಶನ್ರ ಮೂವರು ಪರಿಚಯಸ್ಥರಾದ ಮಾಜಿ ಉಪಮೇಯರ್ ಮೋಹನ್ ರಾಜ್, ಪ್ರಕಾಶ್ ಹಾಗೂ ಚೇತನ್ ಗೌಡಗೆ ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಚೇತನ್ ಗೌಡ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ ಕೆಲಸಗಾರ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸಮತಾ ಪವಿತ್ರ ಗೌಡಗೆ ಹಣ ನೀಡಿದ್ರು. ಅಲ್ಲದೆ ಜೈಲಿನಲ್ಲಿದ್ದಾಗಲೇ ದರ್ಶನ್ ಪವಿತ್ರ ಗೌಡ ಅವ್ರನ್ನ ಈ ಸಮತಾ ಮೀಟ್ ಮಾಡಿ ಫೋನ್ನಲ್ಲೂ ಕೂಡ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಕೇಸ್ನ ತನಿಖೆಗೆ ಸಂಬಂಧಪಟ್ಟ ಸಾಕ್ಷಿಗಳ ಸಂಖ್ಯೆ 200ರ ಗಡಿಯನ್ನು ತಲುಪಿದೆ. ಅಂದರೆ ಇದರಲ್ಲಿ ಪ್ರತ್ಯಕ್ಷದರ್ಶಿಗಳು, ಪರೋಕ್ಷ ಸಾಕ್ಷಿಗಳ ಹೇಳಿಕೆ ಬಿಟ್ಟು ಕೇವಲ ಭೌತಿಕ, ತಾಂತ್ರಿಕ ಹಾಗೂ ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆನೇ 200ರ ಗಡಿ ತಲುಪಿದೆ. ಈ ಪೈಕಿ ರಕ್ತದ ಕಲೆ, ಹೇರ್ ಸ್ಯಾಂಪಲ್, DNA ಇವುಗಳ ಪರೀಕ್ಷೆ ಒಂದು ಕಡೆ, ಇನ್ನೊಂದು ಕಡೆ ಮೊಬೈಲ್, CCTV ದೃಶ್ಯ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸೇರಿಸಿ ತನಿಖೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಆರೋಪಿಗಳ ಬಂಧನಕ್ಕೆ ಮೊದಲೇ ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳನ್ನು ನಾಶ ಮಾಡಲಾಗಿದೆ. ಕಾಲ್ ಲಾಗ್, ಫೋಟೋ, ವಿಡಿಯೋಸ್ ಅನ್ನ ಡಿಲೀಟ್ ಮಾಡಲಾಗಿದೆ. ಹೀಗಾಗಿ ಇವುಗಳನ್ನು ರಿಟ್ರೀವ್ ಮಾಡೋಕೆ ಪ್ರಯತ್ನ ಪಡಲಾಗ್ತಿದೆ. ಇನ್ನು ಆದಷ್ಟು ಬೇಗ ವರದಿ ಕೊಡಬೇಕು ಅಂತ ಆಯಾ FSL ಅಧಿಕಾರಿಗಳಿಗೆ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕೆಲ ವಸ್ತುಗಳನ್ನು ಹೈದರಾಬಾದ್ FSLಗೆ ತನಿಖಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಸಾಕ್ಷ್ಯಗಳ ಬಗ್ಗೆ ಪೊಲೀಸರು ಕೋರ್ಟ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ವರದಿಯಾಗ್ತಾ ಇದೆ. ಏನೋ ನಟ ದರ್ಶನ್ರನ್ನ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡಬೇಕು ಅಂತ ಒತ್ತಡ ಕೇಳಿ ಬರ್ತಿರೋ ನಡುವೆನೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ. ದರ್ಶನ್ ಚಿತ್ರರಂಗದ ದೊಡ್ಡ ಆಸ್ತಿ, ಅವರ ಫ್ಯಾನ್ ಬೇಸ್ ಕಮ್ಮಿ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತಾ ಇದೆ. ಕರಾವಳಿ ಸಿನಿಮಾದಲ್ಲಿ ನಟಿಸಬೇಕಾಗಿದ್ದ ನಟ ದರ್ಶನ್ ಸದ್ಯ ಜೈಲಲ್ಲಿರೋದ್ರಿಂದ ಅವರ ಬದಲಿಗೆ ಕಿಚ್ಚ ಸುದೀಪ್ ನಟಿಸಬಹುದು ಅನ್ನೋ ವರದಿ ಬರ್ತಾ ಇದೆ. ಪ್ರಜ್ವಲ್ ದೇವರಾಜ್ ನಟನೆಯ ಈ ಚಿತ್ರದಲ್ಲಿ ದರ್ಶನ್ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೋಬೇಕಾಗಿತ್ತು. ಆದರೆ ಆತ ಜೈಲಲ್ಲಿರೋ ಕಾರಣ ದರ್ಶನ್ರನ್ನ ಸಿನಿಮಾ ಟೀಮ್ ಡ್ರಾಪ್ ಮಾಡಿದೆ. ಹೀಗಾಗಿ ಈ ಪಾತ್ರಕ್ಕೆ ಸುದೀಪ್ ಹೆಸರನ್ನ ಈಗ ಚರ್ಚೆ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಸುದೀಪ್ ಆಗಲಿ ಸಿನಿಮಾ ಟೀಮ್ ಆಗಲಿ ಅಫಿಷಿಯಲ್ ಆಗಿ ಏನೂ ಹೇಳಲಿಲ್ಲ. ಇನ್ನೊಂದು ಕಡೆ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದ್ದ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ ವಿಚಾರವಾಗಿ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಲಾಟೆ, ಪ್ರತಿಭಟನೆಗಳು ಆಗೋ ಸಾಧ್ಯತೆ ಇದ್ರೆ ಮಾತ್ರ ಈ ರೀತಿ ಮಾಡಲಾಗುತ್ತೆ ಅನ್ನೋ ಸಮರ್ಥನೆ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಏನೋ ಕರ್ನಾಟಕದಲ್ಲಿ ಡೆಂಗ್ಯೂ ಮಹಾಮಾರಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮತ್ತಷ್ಟು ಆತಂಕ ಎದುರಾಗಿದೆ. ಇದೀಗ ಈ ಮಹಾಮಾರಿಗೆ ಬೆಂಗಳೂರಲ್ಲಿ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಈಗ ಆಲ್ರೆಡಿ ಡೆಂಗ್ಯೂ ಮಹಾಮಾರಿಗೆ ಹಾಸನದಲ್ಲಿ 4 ಮಕ್ಕಳು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 7 ಜನ ಮೃತಪಟ್ಟಿದ್ದಾರೆ. ಅಲ್ಲದೆ 6,700ಕ್ಕೂ ಅಧಿಕ ಜನ ಡೆಂಗ್ಯೂ ಸೋಂಕಿನಿಂದ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಪೈಕಿ ಬೆಂಗಳೂರಲ್ಲಿ ಈವರೆಗೆ 1,700ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿವೆ. ಇನ್ನು ಈ ಡೆಂಗ್ಯೂ ಸೋಂಕು ಗಂಭೀರ ಹಂತಕ್ಕೆ ತಲುಪಿದಾಗ ಅದಕ್ಕೆ ಚಿಕಿತ್ಸೆ ಇಲ್ಲ. ಹೀಗಾಗಿ ಏನೇನೋ ಫ್ರೀ ಕೊಡೋ ಬದಲು ನಗರದಲ್ಲಿ ಈ ರೀತಿ ಸೊಳ್ಳೆಗಳ ಕಾಟ ಜಾಸ್ತಿ ಇರೋ ಏರಿಯಾಗಳಲ್ಲಿ ಸೊಳ್ಳೆ ಪರದೆಗಳನ್ನು ಉಚಿತವಾಗಿ ಕೊಡಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ CN ಮಂಜುನಾಥ್ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಏನೋ ರಾಜ್ಯ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಸಂಬಂಧ SIT ನಡೆಸ್ತಾ ಇರೋ ತನಿಖೆಯಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ. ಈ ಕೇಸ್ ವಿಚಾರವಾಗಿ ಮಾಜಿ ಸಚಿವ B ನಾಗೇಂದ್ರ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ಗೆ SIT ಜುಲೈ 9ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವರಿಬ್ಬರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ
ನಡೆಸಿತ್ತು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ನಾನೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ. ಈ ಸಂಬಂಧ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅಂತ ಬಿಜೆಪಿಯ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ನಾನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯೊಂದಿಗೆ ಚರ್ಚೆ ಮಾಡಿದ್ದೆ. ಅವರು ಕೂಡ ಚನ್ನಪಟ್ಟಣದಲ್ಲಿ ನನಗೆ ಸ್ಪರ್ಧೆ ಮಾಡುವಂತೆ ಹೇಳಿದ್ದಾರೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಆದರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಕುಮಾರಸ್ವಾಮಿ, ಚನ್ನಪಟ್ಟಣದ ಟಿಕೆಟ್ ಫೈನಲ್ ಆಗಿಲ್ಲ, ಅದು ಜೆಡಿಎಸ್ನ ಕ್ಷೇತ್ರ, ಅಲ್ಲಿ ನಾನು ಶಾಸಕನಾಗಿದ್ದೆ, ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಮುಂದುವರಿಯೋದಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ರಮ್ಯಾ ಹೆಸರು ಕೂಡ ಈಗ ತೇಲಿ ಬಿಡ್ಲಾಗ್ತಾ ಇದೆ. ಕೃತಕ ಬಣ್ಣದ ಬೇಟೆಯಲ್ಲಿರೋ ರಾಜ್ಯ ಸರ್ಕಾರ ಇದೀಗ ಟೀ ಪುಡಿಯನ್ನ ಬ್ಯಾನ್ ಮಾಡೋಕೆ ಮುಂದಾಗಿದೆ. ಹಾಗಂತ ಎಲ್ಲ ಟೀ ಪುಡಿ ಬ್ಯಾನ್ ಮಾಡಲ್ಲ. ಟೀಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಕೆಮಿಕಲ್ ಬಣ್ಣ ಹಾಕಿರೋ ಟೀ ಪುಡಿಯನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಟೀ ಪುಡಿಯ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿತ್ತು. ಬೆಂಗಳೂರಲ್ಲಿ ಸಂಗ್ರಹ ಮಾಡಿದ 49 ಟೀ ಸ್ಯಾಂಪಲ್ಗಳ ಪೈಕಿ ಬರೋಬ್ಬರಿ 45 ಸ್ಯಾಂಪಲ್ಗಳು ಸೇವಿಸೋಕೆ ಸೇಫ್ ಅಲ್ಲ ಅನ್ನೋ ವಿಚಾರ ಪರಿಶೀಲನೆ ವೇಳೆ ಗೊತ್ತಾಗಿದೆ. ಇದರಿಂದ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ, ಚಿಕನ್ ಕಬಾಬ್, ಫಿಶ್ ಫ್ರೈ, ನಂತರ ಇದೀಗ ಗಾಢ ಬಣ್ಣ ತಾಳಿರೋ ಟೀ ಪೌಡರ್ ಮೇಲೂ ಕೂಡ ರಾಜ್ಯ ಸರ್ಕಾರ ಗದಾ ಪ್ರಹಾರವನ್ನು ಮಾಡಿದೆ. ಏನೋ ಕರ್ನಾಟಕದಲ್ಲಿ ಮುಂಗಾರು ಜೋರಾಗ್ತಾ ಇದೆ. ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಿಗೆ ಜುಲೈ 6ರಿಂದ 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಉಡುಪಿಯಲ್ಲಿ ಸದ್ಯ ಧಾರಾಕಾರ ಮಳೆಯಿಂದಾಗಿ ಪ್ರವಾಹದ ಭೀತಿನೇ ಉಂಟಾಗಿದೆ. ಬೈಂದೂರು ಭಾಗದಲ್ಲಿ ಅಪಾರ ಹಾನಿಯಾಗಿದೆ. ಜೊತೆಗೆ ಕರಾವಳಿ ತೀರದಲ್ಲಿ ಮೀನುಗಾರಿಕೆ ನಡೆಸಬಾರದು ಅಂತ ಉಡುಪಿ ಜಿಲ್ಲಾಡಳಿತ ಮೀನುಗಾರರಿಗೆ ಸೂಚನೆ ಕೊಟ್ಟಿದೆ. ಅತ್ತ ಮಳೆ ಮುಂದುವರೆದ ಪರಿಣಾಮ ದಕ್ಷಿಣ ಕನ್ನಡದಲ್ಲಿ ಶನಿವಾರ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಇನ್ನು ಬೆಳಗಾವಿ, ಧಾರವಾಡ, ಹಾವೇರಿಯಲ್ಲಿ ಮುಂದಿನ 3 ದಿನ ಯೆಲ್ಲೋ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಭಾರೀ ಮಳೆಯಾಗ್ತಿರೋ ಪರಿಣಾಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿರೋ ಬಟವಾಡೆ ಫಾಲ್ಸ್, ಚಿಕ್ಕೆಲೆ ಫಾಲ್ಸ್, ಚೋರ್ಲಾ ಫಾಲ್ಸ್ಗೆ 7 ಜಲಪಾತಗಳ ವೀಕ್ಷಣೆಗೆ ನಿಷೇಧ ಹೇರಲಾಗಿದೆ. ಏನು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಮುಂದಿನ 4-5 ದಿನಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ತಮಿಳುನಾಡಿನಲ್ಲಿ ಆಗಿರೋ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ತಮಿಳುನಾಡು ಬಿಎಸ್ಪಿ ಘಟಕದ ಅಧ್ಯಕ್ಷರಾಗಿದ್ದ ಕೆ ಆರ್ಮ್ಸ್ಟ್ರಾಂಗ್ ಅವರ ಹತ್ಯೆಯಾಗಿದೆ. ಚೆನ್ನೈನ ಪರಂಬೂರ್ ಪ್ರದೇಶದ ಅವರ ಮನೆ ಬಳಿ ಈ ಘಟನೆಯಾಗಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಬೈಕ್ನಲ್ಲಿ ಬಂದ ಅಪರಿಚಿತ ಗುಂಪು ಆರ್ಮ್ಸ್ಟ್ರಾಂಗ್ ಮೇಲೆ ಚಾಕುನಿಂದ ದಾಳಿ ಮಾಡಿದೆ. ಆಗ ಅವರು ಸ್ಥಳದಲ್ಲೇ ಗಂಭೀರವಾಗಿ ಗಾಯಗೊಂಡು ಕೆಲ ಹೊತ್ತಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ಮಾಡಿದ ದುಷ್ಕರ್ಮಿಗಳು ಅಲ್ಲಿಂದ ಓಡಿ ಹೋಗಿರೋದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. 8 ಜನ ಶಂಕಿತರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಖರವಾದ ಕಾರಣ ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಚೆನ್ನೈ ಕಾರ್ಪೊರೇಷನ್ನ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದ್ದ ಆರ್ಮ್ಸ್ಟ್ರಾಂಗ್ ಪೆರಂಬೂರಲ್ಲಿ ವಾಸ ಮಾಡಿದ್ರು. ಆರ್ಮ್ಸ್ಟ್ರಾಂಗ್ ಹೊಸ ಮನೆಯನ್ನ ಕಟ್ಟಿಸ್ತಾ ಇದ್ರು. ಅದರ ಮೇಲ್ವಿಚಾರಣೆ ಮಾಡೋಣ ಅಂತ ಸಂಜೆ 7 ಗಂಟೆ ಸುಮಾರಿಗೆ ಕೆಲಸ ಆಗ್ತಿದ್ದ ಜಾಗವನ್ನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು. ಆಗ ಈ ಘಟನೆಯಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಭೀಕರ ಕಾಲ್ತುಳಿತ ಉಂಟಾಗಿ 121 ಜನ ಸಾವನ್ನಪ್ಪಿದ ಯುಪಿಯ ಹಥ್ರಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸತ್ಸಂಗ್ ನಡೆಸಿದ ಸೂರಜ್ ಪಾಲ್ ಹೆಸರಿನ ಬೋಲೆ ಬಾಬಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಡಿಯೋವೊಂದರಲ್ಲಿ ಮಾತನಾಡಿರೋ ಈ ಬಾಬಾ, ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ದೇವರು ದುಃಖ ಭರಿಸುವ ಶಕ್ತಿಯನ್ನ ಕೊಡ್ಲಿ. ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ ಉಂಟು ಮಾಡಿರೋರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಬಗ್ಗೆ ಕಾನೂನು ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ಮೃತಪಟ್ಟವರ ಕುಟುಂಬಗಳಿಗೆ ಸಹಾಯ ಕೊಡೋಕೆ ನಮ್ಮ ಕಮಿಟಿಯ ಸದಸ್ಯರಲ್ಲಿ ಮನವಿ ಮಾಡಿದ್ದೀನಿ ಅಂತ ಬಾಬಾ ಹೇಳಿದ್ದಾರೆ. ಈ ಬಾಬಾ ಸದ್ಯ ಯುಪಿಯ ಮೇನ್ಪುರಿ ಆಶ್ರಮದಲ್ಲಿದ್ದಾರೆ ಅನ್ನೋ ಮಾಹಿತಿ ವರದಿಯಾಗ್ತಾ ಇದೆ. ಮತ್ತೊಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ದೇವಪ್ರಕಾಶ್ ಮಧುಕರ್ ದಿಲ್ಲಿ ಪೊಲೀಸರಿಗೆ ಶರಣಾಗಿದ್ದಾನೆ. ಬಳಿಕ ಇವನನ್ನ ಯುಪಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಈತನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇಡುವಂತೆ ಹಥ್ರಸ್ ಕೋರ್ಟ್ ಆದೇಶ ನೀಡಿದೆ. ಅಂದಹಾಗೆ ಭೀಕರ ಕಾಲ್ತುಳಿತ ಉಂಟಾಗಿದ್ದ ಬೋಲೆ ಬಾಬಾನ ಸತ್ಸಂಗ ಆಯೋಜನೆಯಲ್ಲಿ ಈತನೇ ಪ್ರಮುಖ ರೂವಾರಿಯಾಗಿದ್ದ. ಅಲ್ಲದೆ ಘಟನೆ ಬಳಿಕ ಈತ ತಲೆಮರೆಸಿಕೊಂಡಿದ್ದ. ಬಳಿಕ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಯುಪಿ ಪೊಲೀಸರು ಅನೌನ್ಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಈತ ಈಗ ಖುದ್ದು ಶರಣಾಗತನಾಗಿದ್ದಾನೆ. ಮೋದಿ 3.0 ಸರ್ಕಾರದ 2024-25ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಇದೇ ಜುಲೈ 23ನೇ ತಾರೀಕು ಮಂಡಿಸಲಾಗುತ್ತೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಅನೌನ್ಸ್ ಮಾಡಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾರೆ. ಬಜೆಟ್ ಅಧಿವೇಶನ ಜುಲೈ 22ಕ್ಕೆ ಆರಂಭಗೊಂಡು ಆಗಸ್ಟ್ 12ಕ್ಕೆ ಕೊನೆಯಾಗುತ್ತೆ ಅಂತ ಕೂಡ ಮಾಹಿತಿ ಲಭ್ಯ ಆಗಿದೆ. ಏನು ಬಹಳ ಅಪರೂಪದ ಮೆದುಳಿನ ಸೋಂಕು ಕೇರಳದಲ್ಲಿ ಪತ್ತೆಯಾಗಿದೆ. ಅಮೀಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಅನ್ನೋದು ಸೋಂಕಿನ ಹೆಸರು. ಕೇರಳದಲ್ಲಿ ರಿಪೋರ್ಟ್ ಆಗಿದೆ. ಮತ್ತೊಂದು ಕೇಸ್ ಕೇರಳದ ಕೋಯಿಕೋಡ್ ಜಿಲ್ಲೆಯಲ್ಲಿ 14 ವರ್ಷದ ಬಾಲಕನಲ್ಲಿ ಕಾಣಿಸಿಕೊಂಡಿದೆ.
ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕಲುಷಿತ ನೀರಿನಲ್ಲಿರೋ ಮೆದುಳನ್ನು ತಿನ್ನೋ ಸೂಕ್ಷ್ಮಾಣು ಜೀವಿಗಳಿಂದ ಈ ಅಪರೂಪದ ಸೋಂಕು ಹರಡುತ್ತೆ. ಇದುವರೆಗೊಟ್ಟು 4 ಕೇಸ್ಗಳು ಕೇರಳದಲ್ಲಿ ಪತ್ತೆಯಾಗಿವೆ. ಮತ್ತೊಂದು ಕಡೆ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಕೇರ್ ಸ್ಟಾರ್ಮರ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಭಾರತಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಮಾತುಕತೆ ವೇಳೆ ಇಬ್ಬರು ನಾಯಕರು 2 ದೇಶಗಳ ಐತಿಹಾಸಿಕ ಸಂಬಂಧದ ಬಗ್ಗೆ ಮೆಲುಕು ಹಾಕಿದ್ದಾರೆ. ಈ ಸಂಬಂಧವನ್ನು ಇನ್ನಷ್ಟು ಆಳವಾಗಿಸಿ ಬಲಪಡಿಸೋಕೆ ತಮ್ಮ ಕಮಿಟ್ಮೆಂಟನ್ನು ಪುನರುಚ್ಚಾರ ಮಾಡಿದಾರಂತೆ. 2 ದೇಶಗಳಿಗೆ ಲಾಭ ಆಗೋ ರೀತಿ ರೂಪಿಸಿರೋ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದ ಕಡೆಗೆ ಕೆಲಸ ಮಾಡಿ ಬೇಗ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಕೂಡ ಇಬ್ಬರು ಮಾತಾಡ್ಕೊಂಡಿದ್ದಾರೆ. ಜೊತೆಗೆ ಇಬ್ಬರು ಕೂಡ ಹೀಗೆ ಟಚ್ನಲ್ಲಿರೋಣ ಅಂತ, ಹಾಗೆ ಮುಂದಿನ ಭೇಟಿಗಾಗಿ ನಾವು ಎದುರು ನೋಡ್ತಾ ಇದ್ದೀವಿ ಅಂತ PM ಮೋದಿ ಮತ್ತು ಅವರ ಕಚೇರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.